ಜನಮುಖಿ ಅರಸು ಇದರ ಕೃತಿಯ ಬಿಡುಗಡೆ ಮತ್ತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ. ಈ ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಉಪಕುಲಪತಿಗಳಾದ ವೆಂಕಟೇಶ್ವರ ಅವರೇ, ಮೌಲ್ಯಮಾಪನ ವಿಭಾಗದ ರಿಜಿಸ್ಟ್ರಾರ್ ಆದ ಮೋಹನ್ ಚಕ್ರವರ್ತಿ ಅವರು, ಕೃತಿ ರಚಿಸಿದವರು ಗುಂಡೇಗೌಡರು, ಅನೇಕ ಜನ ಇಟ್ಟಿದೆ, ಎಲ್ಲರ ಹೆಸರು ಹೇಳೋದು ಕಷ್ಟ. ಎಲ್ಲ ಗೌರವಾನ್ವಿತರೇ, ತಾಯಿಗಳೇ, ಅರಸೂರವರು ಜೂನ್ 6, 1982 ಈ ಲೋಕ ಬಿಟ್ಟರು. ಶಾಂತವೇಲ್ ಗೋಪಾಲ್ ಅವರು ಜೂನ್ 9, 1972 ನೆನ್ನೆ ಅವರು ಪುಣ್ಯ ಸ್ಮರಣೆ. ಅಲ್ಲಿಗೆ ಹೋಗಿದ್ದೆ. ನಮ್ಮ ಕಣ್ಣೆದುರಿಗೆ ಹುಟ್ಟಿದ ಹುಡುಗ, ಅವನ ನಾಮಕರಣಕ್ಕೆ ನಾವೆಲ್ಲ ಇದ್ದು ಅವನ ಅಂತರ್ಜಾತೀಯ ವಿವಾಹ. ಕುಟುಂಬದಲ್ಲಿ ಅಷ್ಟು ಒಪ್ಪಿಗೆ ಇರಲಿಲ್ಲ. ಶ್ರೀಮತಿ ಅರಸೂರು ಅವರನ್ನು ಒಪ್ಪಿಸಿ ಇವನ್ನೆಲ್ಲ ಸ್ವಲ್ಪ ನಾವೆಲ್ಲ ಚಿಕ್ಕ ವಯಸ್ಸು. ಆ ಹುಡುಗನಿಗೂ ನಾನು ಇವತ್ತು ಶ್ರದ್ಧಾಂಜಲಿ ಅರ್ಪಿಸಬೇಕು. ಇದು ಒಂದು ಸಭೆ ಅಂತಾಗಲಿ, ನಾನು ಭಾಷಣಕಾರ ಅಂತ ಹೇಳಿ ಭಾವಿಸೋದು ಬೇಡ. ಇದೊಂದು ಕ್ಲಾಸ್ ರೂಮ್ ಅಂತಲೇ ತಿಳ್ಕೊಳ್ಳೋದು. ಇಲ್ಲಿ 3 ಏಜ್ ಗ್ರೂಪ್ನವರಿದ್ದೇವೆ. ವಿದ್ಯಾರ್ಥಿಗಳು, ಎಡೆ ಪ್ರಾಯದ ಮಕ್ಕಳು, ಮಧ್ಯ ವಯಸ್ಸಿನಲ್ಲಿರ್ತಕ್ಕಂಥವರು, ಸ್ವಲ್ಪ ನನ್ನ ಹತ್ತಿರ ಬಂದಿರ್ತಾರೆ. ನಮ್ಮ ಅನಿಸಿಕೆಗಳು, ಅಗತ್ಯತೆಗಳು, ಆಲೋಚನೆಗಳು, ನಮ್ಮ ವಿಚಾರ, ಆಹಾರ, ಬಟ್ಟೆ, ಸಮಾಜದಲ್ಲಿ ನಮ್ಮ ಸಂಬಂಧಗಳು ಎಲ್ಲವೂ ಕೂಡ ಬೇರೆ ಬೇರೆ. ನಿಮಗೆ ರೆಗ್ಯುಲರ್ ಆಗಿ ಕಾಲೇಜಲ್ಲಿ ಕ್ಲಾಸಸ್ ಇದ್ದಾಗ ಕೆಲವು ಸಲ ಮಕ್ಕಳಿಗೆ ಇಂಟ್ರೆಸ್ಟ್ ಆಗೋದಿಲ್ಲ. ಕೆಲವು ಲೆಕ್ಚರ್ ನಿರ್ಬಂಧ ಕೊಟ್ಟಿರ್ತಾರೆ. ಕೆಲವರು ಜಾಣ ಲೆಕ್ಚರರ್ ಸೆಂಡ್ ಮಾಡ್ತಾರೆ ಅಂದ್ರೆ ಅಟೆಂಡೆನ್ಸ್ ನಾವು ಎಲ್ಲರಿಗೂ ಕೊಡ್ತೇವೆ, ಇಷ್ಟ ಇದ್ದು ಕೂತ್ಕೊಳ್ಬಹುದು, ಕೊಡದವರು ಎದ್ದು ಹೋಗ್ಬೋದು ಅಂತ ಹೇಳ್ತಾರೆ. ಹೋಲ್ ಐಡಿಯಾ ಇಸ್ ಕೂತವ್ರು ಸರಿಯಾಗಿ ಕೇಳಿ. ಇಲ್ಲೂ ಕೂಡ ಅಷ್ಟೇ, ನಾವು ವೇಟಿಂಗ್ ಲಿಸ್ಟ್ ಇದ್ದೇವೆ, ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ದೇವೆ. 76 ವರ್ಷ ವಯಸ್ಸು. ನೀವು ಬದುಕಿಗೆ ಇನ್ನೂ ಕಾಲಿಡ್ತಾ ಇದ್ದೀರಿ. ನಿಮ್ಮ ಆಲೋಚನೆಗಳಿಗೆ ಸ್ಪಂದಿಸಿ ನಿಮ್ಮ ಮನಸ್ಸನ್ನು ಸಮಾಧಾನ ಪಡಿಸಿ ಮಾತನಾಡಬಹುದು ಅನ್ನೋ ವಿಶ್ವಾಸ ನಮಗಿರೋದಿಲ್ಲ. VC ಅವರ, ರಿಜಿಸ್ಟ್ರಾರ್ ಅವರ ಅಥವಾ ನಿಮ್ಮ ಪ್ರಿನ್ಸಿಪಾಲ್ ಹೆದರಿಕೆಗೆ ನೀವು ಕೂತ್ಕೊಳ್ಬೇಕು. 15 ಜನ ನಮ್ಮ ಮಾತು ಕೇಳಬೇಕು ಸಾಕು. ಅರಸೂರು ಅವರನ್ನ ಯಾಕೆ ನೆನಪಿಸ್ಕೋಬೇಕು? ಗುಂಡೇಗೌಡರು ಪರಿಚಯ ಅಂತ ಹೇಳಿದರು. ಅರಸೂರು ಅವರು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ.
ರಾಜಕಾರಣದಲ್ಲಿ ಆಸಕ್ತಿ ಇದ್ದವರು ಅವರು BSc ಪದವಿ ಮಾಡಿದ್ರು. ಕಲ್ಲಹಳ್ಳಿ ಅವರ ಸ್ವಂತ ಗ್ರಾಮದಲ್ಲಿ ಬಂದು ವ್ಯವಸಾಯ ಮಾಡ್ತಾ ಇರ್ತಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಲ್ಪ ವರ್ಷಗಳ ಪೂರ್ವ ಮೈಸೂರು ಪ್ರಜಾಪ್ರತಿನಿಧಿ ಸಭೆಗೆ ಚುನಾವಣೆ. ಪ್ರಜಾಪ್ರತಿನಿಧಿ ಸಭೆಗೆ 2 ತಾಲೂಕಿನ ಒಂದು ಕ್ಷೇತ್ರ ಮಾಡ್ತಾರೆ. ಮತ್ತೆ ಎಲ್ಲರೂ ಓಟ್ ಹಾಕಂಗಿರ್ಲಿಲ್ಲ. ಇಂತಿಷ್ಟು ಕಂದಾಯ ಅಂತ ಇದ್ದವರು ಜಮೀನ್ದಾರರು ಮಾತ್ರ. ಸ್ವಾತಂತ್ರ್ಯ ಹೋರಾಟ ಉತ್ತುಂಗದಲ್ಲಿ ದಿವಂಗತ HM ಚನ್ನಬಸಪ್ಪನವರು ಪಿರಿಯಾಪಟ್ಟಣ ತಾಲೂಕಿನವರಾಗಿದ್ದಾರೆ. ಅವರು ಕಾಂಗ್ರೆಸ್ಸಿನ ಮುಂದಾಳಾಗಿದ್ದಾರೆ. ಹುಣಸೂರು ಮತ್ತು ಪಿರಿಯಾಪಟ್ಟಣ ಇವೆರಡೂ ಕೂಡ ಒಂದೇ ಕ್ಷೇತ್ರ ಆಗಿರುತ್ತೆ. ಸದಸ್ಯ ತರ ಇರ್ತಕ್ಕಂಥ ಕ್ಷೇತ್ರ. ಇಬ್ಬರು ಕಂಟೆಸ್ಟ್. ಚನ್ನಬಸಪ್ಪನವ್ರಿಗೆ ತನ್ನ ಜೊತೆಗೆ ಇರ್ತಕ್ಕಂಥವ್ರು ಕ್ಯಾಂಡಿಡೇಟ್ ಕೂಡ ತನಗೆ ಸಹಾಯ ಆಗ್ತಕ್ಕಂಥವ್ರಿಗೆ ಬೇಕಲ್ಲ. ಅವರು ಮೊದಲನೇ ಬಾರಿಗೆ ಹೋಗಿ ದೇವರಾಜ ಅರಸರನ್ನು ಭೇಟಿ ಆಗ್ತಾರೆ. 68ರಲ್ಲಿ ಇಡೀ ರಾತ್ರಿ ಎಲ್ಲ ಕೂತು ಚನ್ನಬಸಪ್ಪನವ್ರ ಪ್ರಯತ್ನ ಮಾಡಿದ್ರು. ಅರಸೂರು ಅವರಿಗೆ ಚುನಾವಣೆ ನಿಲ್ಲುವ ಮನಸ್ಸು ಇರೋದು. ಕಡೆಗೂ ಚನ್ನಬಸಪ್ಪನವರು ಯಶಸ್ವಿಯಾಗಿ ಅವ್ರನ್ನ ಮನವೊಲಿಸಿ ಅಭ್ಯರ್ಥಿ. ಆ ಚುನಾವಣೆ ಮುಖಾಂತರ ಪ್ರಜಾಪ್ರತಿನಿಧಿ ಸಭೆಗೆ ಕಾಲಿಟ್ಟಂತಹ ದೇವರಾಜ ಅರಸರು 1982 ಜೂನ್ 6ನೇ ತಾರೀಕು ಸ್ವಲ್ಪ ತೊಂದರೆ ಇದೆ ಗಂಟು. ಸತತವಾಗಿ ಹುಣಸೂರು ಕ್ಷೇತ್ರದಲ್ಲೇ ಸ್ಪರ್ಧೆ ನಡೆಸಿದರು. ಒಮ್ಮೆಯೂ ಸೋಲಿಲ್ಲ. ಹುಣಸೂರು ಕ್ಷೇತ್ರದಲ್ಲಿ ಎಲ್ಲ ಲೆಕ್ಕಾಚಾರ ಹಾಕಿ ನೋಡಿದ್ರೆ 100 ಜನ ಮತದಾರರು ಕೂಡ ಅರಸು ಸಮಾಜಕ್ಕೆ ಸೇರಲು ಇರೋದಿಲ್ಲ. ಅಷ್ಟು ಬಾರಿ ಅವರು ಆಯ್ಕೆಯಾಗಿ ಬಂದಿರ್ತಾರೆ. 2 ಸಂದರ್ಭಗಳಲ್ಲಿ ಮಂತ್ರಿನೂ ಆಗಿರ್ತಾರೆ. ಇಷ್ಟೇನು ಹೆಸರು ಬಂದಿರೋದಿಲ್ಲ. ಅನೇಕ ಕಾರಣಗಳಿಂದ, ಐತಿಹಾಸಿಕ ಸಾಂದರ್ಭಿಕ ಒತ್ತಡಗಳಿಂದ ಇಂದಿರಾ ಗಾಂಧಿಯವರು ಒಂದು ಹೊಸ ಪ್ರಯೋಗ ಮಾಡುವಾಗ ಪ್ರಬಲ ಸಮಾಜಗಳಿಗೆ ಸೇರದೇ ಇರ್ತಕ್ಕಂಥವ್ರನ್ನ ಅಲ್ಲಲ್ಲಿ ಮುಖ್ಯಮಂತ್ರಿಗಳನ್ನು ಮಾಡ್ತಕ್ಕಂಥ ಒಂದು ಪ್ರಯೋಗವನ್ನು 72ನೇ ಇಸ್ವಿಯಲ್ಲಿ ಮಾಡ್ತಾರೆ. ಆಂಧ್ರದಲ್ಲೂ ಮಾಡ್ತಾರೆ, ಗುಜರಾತಲ್ಲೂ ಮಾಡ್ತಾರೆ, ಬಿಹಾರದಲ್ಲೂ ಮಾಡ್ತಾರೆ, ಎಲ್ಲ ಕಡೆ. ಆ ಕಾಲದಲ್ಲಿ ಇಂದಿರಾ ಗಾಂಧಿ ಈ ಪ್ರಯೋಗವನ್ನು ಮಾಡಿದ ಯಾವ ರಾಜ್ಯದ ಮುಖ್ಯಮಂತ್ರಿಯೂ ಕೂಡ ಭಾರತ ದೇಶದಲ್ಲಿ ಅರಸೂರವರಷ್ಟು ಭದ್ರವಾಗಿ ಇತಿಹಾಸದಲ್ಲಿ ಜಾಗವನ್ನು ಮಾಡಿಕೊಳ್ಳಿಲ್ಲ. ಅದು ಹೇಗೆ ಅರಸೂರೊಬ್ಬರು ಮಾತ್ರ ಹಾಗೆ ಮಾಡಿಬಿಡ್ತಾರೆ? ಅವರು 44ರಿಂದ 48ಕ್ಕೆ ಬಂದು ಕಂಟಿನ್ಯೂಸ್ ಆಗಿರ್ತಾರೆ, ಮಂತ್ರಿನೂ ಆಗಿರ್ತಾರೆ. ಇವರು ಹಾಗೆ ಬೇರೆ ರಾಜ್ಯಗಳಲ್ಲೂ ಇಂದಿರಾ ಗಾಂಧಿ ಅವರು ಕೆಲವರು ಮುಖ್ಯಮಂತ್ರಿ ಮಾಡಿರ್ತಾರೆ. ಸ್ವಭಾವತಃ ಮೂಲತಃ ಒಬ್ಬ ಮನುಷ್ಯನಿಗೆ ಅಂತರಂಗದಲ್ಲಿ ಸದಾಲೋಚನೆಗಳು ಇಲ್ಲದೆ ಹೋದರೆ ರಾತ್ರೋರಾತ್ರಿ ಪರಿವರ್ತನೆಯಾಗಿ ಪವಾಡ ಏನಾಗೋದಿಲ್ಲ.
ಎಲ್ಲರೂ ಅರಸೂರನ್ನ ಮುಖ್ಯಮಂತ್ರಿ ನಂತರದ ವಿಚಾರವನ್ನೇ ಮಾತಾಡ್ತಾರೆ. ಮುಖ್ಯಮಂತ್ರಿ ಆಗುವ ಪೂರ್ವದಲ್ಲಿ ವಿಧಾನಸಭೆಯಲ್ಲಿ ಕಲಾಪಗಳಲ್ಲಿ ಭೂ ಸುಧಾರಣೆಗಳ ವಿಚಾರ ಬಂದಾಗ ದಿವಂಗತ ಬಿಡಿ ಜತ್ತಿಯವರು ಒಂದು ಮಸೂದೆಯನ್ನು ಮಂಡಿಸಿದಾಗ ಅವರು ಆಡಿರುವ ಮಾತುಗಳನ್ನು ಯಾರೂ ಓದಲಿಲ್ಲ. ಭೂ ಸುಧಾರಣೆ ಆಗಲಿ ಅಥವಾ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ವಿಚಾರ ಆಗಲಿ, ನೀರಾವರಿಯ ವಿಚಾರ ಆಗಲಿ, ಯಾವ ಅವರಿಗೆ ಹೊಸದಾಗಿರಲಿಲ್ಲ. ಒಮ್ಮೆ ಜೀವನದಲ್ಲಿ ಅವಕಾಶ ಸಿಕ್ಕಿದಾಗ ತನ್ನ ಮನಸ್ಸಲ್ಲಿದ್ದ ಎಲ್ಲ ಆಲೋಚನೆಗಳನ್ನು ಪ್ರಾಮಾಣಿಕವಾಗಿ ಪ್ರಜ್ಞಾಪೂರ್ವಕವಾಗಿ ಅನುಷ್ಠಾನಗೊಳಿಸುವ ಪ್ರಯತ್ನವನ್ನು ಮಾಡಿ. ಅವರು ಯಾರು ದ್ವೇಷಿ ಅಲ್ಲ, ಅವರು ಯಾರು ವಿರೋಧಿನೂ ಅಲ್ಲ. ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಸಮುದಾಯ ಬಹಳ ಪ್ರಬಲವಾದ ಸಮುದಾಯ. ಅವರು ಒಕ್ಕಲಿಗರ ವಿರೋಧಿ ಆಗಿದ್ದಾರೆ. ಅಷ್ಟು ಬಾರಿ ಆರಿಸ್ಬರ್ತಾರೆ. ಅವರು ಎಂದೂ ಕೂಡ ಆ ರೀತಿಯ ಅಭಿಪ್ರಾಯ ಕೊಟ್ಟವರಲ್ಲ, ಹಾಗೆ ನಡ್ಕೊಂಡವರಲ್ಲ. ಸಾಮಾನ್ಯವಾಗಿ ಸಭೆಗಳಲ್ಲಿ ನಮ್ಮನ್ನು ಪರಿಚಯ ಮಾಡುವಾಗ, ಇನ್ನೊಬ್ಬರನ್ನು ಕುರಿತು ಮಾತಾಡುವಾಗ ಸಭೆಯ ಗೌರವ ಕಾಪಾಡಲಿಕ್ಕೆ ನೀವು ಒಳ್ಳೆಯದನ್ನೇ ಹೇಳ್ತೀವಿ. ಈಗ ಪರಿಚಯ ಮಾಡೋರು ಹೇಳಿದ್ರಿ, ರಮೇಶ್ ಕುಮಾರ್ ಹಾಸನಕ್ಕೆ 5 ಸಲ ಸೋತಿದ್ದೀನಿ, ಅದು ಹೇಳಬೇಕಲ್ಲ. ಆಮೇಲೆ ಕಾನಾದನ್ ರಾಮಪ್ಪನವ್ರ ಮಗ, ರಾಮಪ್ಪ ಒಬ್ಬರೇ ಇದನ್ನ ಹುಟ್ಟಿನ, ನಮ್ಮಮ್ಮನೂ ಇದ್ದಾರೆ. ನಮ್ದು ಪುರುಷ ಪ್ರಧಾನ ಸಮಾಜ. ನಮ್ಮ ಅಮ್ಮ ಇದ್ದಿದ್ರೆ ನಮ್ಮ ಅಪ್ಪ ಏನ್ ಮಾಡ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೇಗೆ ಒಬ್ಬ ಮನುಷ್ಯನ ಜನ್ಮ ತಾಳ್ಲಿಕ್ಕೆ ತಾಯಿ ತಂದೆಗಳ ಅಗತ್ಯ ಇದೆಯೋ, ಒಬ್ಬ ರಾಜಕೀಯ ನಾಯಕ ಜನ್ಮ ತಾಳೋದಕ್ಕೆ ಆ ಭಾಗದ ಜನರೇ ತಂದೆ ತಾಯಿಗಳು. ಹುಣಸೂರಿನ ಮಹಾಜನ ಯಾರಿದ್ದಾರೆ, ಅಷ್ಟು ಸುದೀರ್ಘ ಕಾಲ 100 ಮನೆಗಳು ಇಲ್ಲೇ ಇರ್ತಕ್ಕಂಥ ಅರಸರನ್ನ ತಮ್ಮ ಪ್ರತಿನಿಧಿ ಅಂತ ಆಯ್ಕೆ ಮಾಡಿಕೊಳ್ಬೇಕಾಗಿದ್ರೆ ಅರಸೂರು ದೊಡ್ಡವರ, ಹುಣಸೂರಿನ ಮಹಾಜನ ದೊಡ್ಡವರ. ಹುಣಸೂರಿನವರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಜನ ಯಾವತ್ತೂ ದೊಡ್ಡವರು. ಜನರಿಗೆ ಸಣ್ಣತನ ಇಲ್ಲ. ಯಾರೋ ಕೆಲವರು ಜಾತಿ ಅದು ಇದು ಅಂತ ಮಾತಾಡ, ಕೆಲವರು ದುಡ್ಡಿಗೆ ಬಾಯಿ. ಆದ್ರೆ ಇಡೀ ಸಮಾಜ ಹಾಗಲ್ಲ. ಮಂಗಳೂರಿನಲ್ಲಿ ಹುಟ್ಟಿ ಬಾಂಬೆಗೆ ಹೋಗಿ ಕಾರ್ಮಿಕರ ಚಳುವಳಿಯಲ್ಲಿ ನಿಂತುಕೊಂಡು ಬಿಹಾರದಲ್ಲಿ ಹೋಗಿ ಸಂಸತ್ತಿಗೆ ಆಯ್ಕೆಯಾಗಿ ಬಾಂಬೆಯಲ್ಲಿ ಸಂಸತ್ತಿಗೆ ಆಯ್ಕೆ ಯಾರು, ಜಾರ್ಜ್ ಫರ್ನಾಂಡಿಸ್. ಈ ಕೀರ್ತಿ ಯಾರು ಕೊಡ್ತೀರಿ? ದೇಶದ ಜನರಿಗೆ ಕೊಡಬೇಕು. ಜಾತಿಗಳು ನಮ್ಮಲ್ಲಿ ಇರಲಿಲ್ಲ. 3600 ವರ್ಷಗಳ ಹಿಂದೆ ಸ್ವಲ್ಪ ಮನುಷ್ಯ ಸುಧಾರಿಸಿದ ಮೇಲೆ ಅವರಿಗೆ ಗುರುಕುಲಗಳ ತರ ಮಾಡೋದು, ಯಾವ ಪ್ರತ್ಯೇಕತೆ ಇರ್ತಾ ಇರಲಿಲ್ಲ. ಅಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಶಿಕ್ಷಣವನ್ನು ಕೊಟ್ಟರೆ ಇಂತಿಷ್ಟು ವರ್ಷ ಅಂತ ಆಗಿ ಅಲ್ಲಿ ಯಶಸ್ವಿಯಾಗಿ ಬಂದವರಿಗೆ ಒಂದು ಮೆಡಲ್ ಹಾಕ್ತಾ ಇದ್ರು, ದಾರ. ಅವ್ರಿಗೆ 6 ವರ್ಷ 7 ವರ್ಷ 8 ವರ್ಷ ಆಗ್ತಿತ್ತು. ಅವ್ರು ಹೋದ್ಮೇಲೆ ಇನ್ನೊಂದು ಬ್ಯಾಚ್ ತಯಾರು.
ಕೆಲವು ದಿನಗಳ ನಂತರ 3600 ವರ್ಷಗಳ ಹಿಂದೆ ಈ ಮೆಡಲ್ ಹೀಗೆ ಹಾಕ್ತಾ ಇದ್ರಲ್ಲ, ಅದನ್ನು ಹಾಕ್ತಾ ಹಿಂಗೆ ಹಾಕಿದ್ರು. ಅದು ಜನಿವಾರ. ಪ್ರತಿಭೆಯನ್ನು ಗುರುತಿಸಿ ಹಾಕಿದ ಆ ದಾರ ಬಲಗಡೆಗೆ ಹಾಕಿ ಜನಿವಾರ ಮಾಡಿ ಜಾತಿಯನ್ನು ಮಾಡಿ ಯಾರು ಬುದ್ಧಿವಂತರಿದ್ರು, ಯಾರು ಗುರುಕುಟದಿಂದ ಹೊರಗೆ ಬಂದರು, ಅವರಿದ್ದಾರೆ ಹೀಗೆ ಹಾಕೊಂಡು ಜಾತಿಯಾಗಿ ಈ ಬುದ್ಧಿವಂತಿಕೆ ನಮ್ಮಲ್ಲೇ ಇರಲಿ, ಇದು ಬೇರೆಯವರಿಗೆಲ್ಲರಿಗೂ ಹೋದ್ರೆ ಮತ್ತೆ ನಾಳೆ ನಮ್ಗಪಾಯ ಆಗುತ್ತೆ ಅಂತ ಹೇಳಿ ಅದನ್ನ ಜಾತಿ ಮಾಡ್ತಾರೆ. ಅಷ್ಟಕ್ಕೆ ಮಾಡಿದ್ರೆ ಪುಣ್ಯ ಆಗ್ತಿತ್ತು. ಇತರೆ ಜಾತಿಗಳನ್ನು ಮಾಡ್ತಾರೆ. ವರ್ಣ ಸಂಕರಣ ಆಗಬಾರ್ದು, ಅಂತರ್ಜಾತೀಯ ವಿವಾಹ ಆಗಬಾರ್ದು ಅಂತ ಮಾಡ್ತಾರೆ. ಯಾಕಂದ್ರೆ ಗೋತ್ರ ಜೀನ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಜ್ಞಾನ, ಅಕ್ಷರ, ತಿಳುವಳಿಕೆ ತನ್ನ ಹತೋಟಿಯಲ್ಲೇ ಇರಬೇಕು. 3600 ವರ್ಷಗಳ ಹಿಂದೆ ಅಂಟಿಕೊಂಡ ಜಾಡ್ಯವನ್ನ ಅರಸೂರವರು ಎಲ್ಲೋ ಒಂದು ಕಿರು ಪ್ರಯತ್ನವನ್ನು ಮಾಡಿ ಅದಕ್ಕೆ ಒಂದು ಸಣ್ಣ ಟ್ರೀಟ್ಮೆಂಟ್. ನಮಗೆ ಸ್ವಾತಂತ್ರ್ಯ ಬಂದಿದೆ. ಕಡೆಯ ರಾಯಭಾರಿ ವೈಸ್ ರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನ ಭೇಟಿ ಮಾಡಲಿಕ್ಕೆ ಗಾಂಧಿ ಹೋಗ್ತಾರೆ. ಗಾಂಧಿ ಮೌಂಟ್ ಬ್ಯಾಟನ್ ಅವ್ರನ್ನ ಮಾತಾಡಿ ಹೊರಗೆ ಬರಬೇಕಾಗಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಪತ್ರಿಕಾ ಕಾರ್ಯದರ್ಶಿ ಚಾರ್ಲ್ಸ್ ಕ್ಯಾಂಪೆಲ್ ಅಂತ ಆತ ಗಾಂಧಿಯವರು ಒಂದು ಪ್ರಶ್ನೆ ಕೇಳಿದ. ಏನಪ್ಪ ಮುದ್ಕ ಹಠ ಮಾಡಿ ಗಲಾಟೆ ಮಾಡಿ ರಂಪ ರಾಮಾಯಣ ಮಾಡಿ ಸ್ವಾತಂತ್ರ್ಯವನ್ನು ತಗೊಂಡ್ಬಿಟ್ಟೆ, ನಿಮ್ಮವರಿಗೆ ಎದೆಸಿ ಹಿಡಿದ್ರೆ ಒಂದು ಅಕ್ಷರ ಇಲ್ಲ, ನೀನು ವಯಸ್ಕ ಮತದಾನ ಅಂತ ಬೇರೆ ಹೇಳ್ತಾ ಇದೀಯ, ಪ್ರಜಾಪ್ರಭುತ್ವ ಅಂತ ಮಾತಾಡ್ತಾ ಇದೀಯ, ಅಕ್ಷರ ಜ್ಞಾನವೇ ಇಲ್ಲದ ಬುದ್ಧಿನೇ ಇಲ್ಲದ ಈ ಜನರಿಗೆ ವೋಟ್ ಹಾಕುವ ಸ್ವಾತಂತ್ರ್ಯವನ್ನು ಕೊಟ್ರೆ ಏನಾಗುತ್ತೆ ನಿಮ್ಮ ದೇಶ ಅಂತ ಮಾತಾಡ್ತಾರೆ. ಅದಕ್ಕೆ ಸ್ವಲ್ಪ ಪೂರ್ವದಲ್ಲಿ ಬ್ರಿಟನ್ನಿನ ಪ್ರಧಾನಮಂತ್ರಿ ಆಗಿದ್ದಂತ ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ರೆ ಕೋಲಿ ಕುಂಡ್ರು ಈ ದೇಶವನ್ನು ಆಡ್ತಾರೆ ಅಂತ ಹೇಳ್ತಾರೆ. ಗಾಂಧೀಜಿಯವರು ಒಂದು ಉತ್ತರ ಕೊಡ್ತಾರೆ, ನಮ್ಮ ದೇಶದ ಜನ ಮುಕ್ತರು, ಮೋಸಗಾರರಲ್ಲ, ಎಳೆ ಮಗುವಿನ ಮನೋಭಾವ ಉಂಟು, ಸಣ್ಣ ಮಕ್ಕಳು ಸಿಹಿ ಅಂತ ಹೇಳಿ ಕಹಿ ಲೇಪನ ಇದನ್ನು ಮುಚ್ಚಿ ಸಿಹಿ ಲೇಪನ ಮಾಡಿ ಕಹಿಯಾದ ವಸ್ತುವನ್ನು ಅವ್ರಿಗೆ ಕೊಟ್ರೆ ನಮ್ಮನ್ನು ನಂಬಿ ಬಾಯಿಗೆ ಕೊಡ್ತಾರೆ, ಸಿಹಿ ಕೊಟ್ಟಿದ್ದಾರೆ ಅಂತ. ಕಹಿ ತನ್ನ ಹಲ್ಲಿಗೆ ತಾಗಿದ ತಕ್ಷಣ, ತನ್ನ ನಾಲಿಗೆಗೆ ತಾಗಿದ ತಕ್ಷಣ, ತನ್ನ ಪಂಚೇಂದ್ರಿಯಗಳ ಕಹಿ ಅಂತ ಅರಿವು ಆದ ತಕ್ಷಣ ಅಂತ ಕೂಗಿದ್ದಾರೆ. ಎರಡನೇ ಬಾರಿಗೆ ನಿಜವಾದ ಸಿಹಿಯನ್ನೇ ಅವ್ರಿಗೆ ಕೊಟ್ಟರು ಕೂಡ ಅನುಮಾನಿಸಿ ತುಟಿಯನ್ನು ಕಚ್ಚಿ ನೋಡಿ ತಿಂತಾರೆ. ಇಷ್ಟು ಶಕ್ತಿ ನಮ್ಮ ಜನರಿಗಿದೆ, ಅಕ್ಷರ ಬೇಕಾಗಿಲ್ಲ, ಅವರಿಗೆ ಹೃದಯವಂತಿಕೆ ಇದೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯುತ್ತೆ ಅಂತಕ್ಕಂಥ ಮಾತನ್ನ ಗಾಂಧಿ ಹೇಳ್ತಾರೆ. ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬರು ಅಧ್ಯಕ್ಷತೆಯಲ್ಲಿ ಕರಡು ಸಮಿತಿಯಾಗಿ ಬೇರೆಯವರು ಸಹಕಾರ ಕೊಟ್ಟರು ಕೊಡ್ಲಿಲ್ವೋ, ಬಂದ್ರು ಇಲ್ವೋ, ಸಂವಿಧಾನವನ್ನು ಕೊಡ್ತಾರೆ. ನಿಮ್ಮ ಸಬ್ಜೆಕ್ಟ್ ಇವತ್ತು
ಸಮ ಸಮಾಜದ ಕನಸುಗಾರ. ಅರಸು ಈ ಕನಸನ್ನು ಕಾಣಬೇಕಾಗಿತ್ತು. ಇದಕ್ಕೆ ಪಾಯ ಹಾಕೋರು ಬಾಬಾ ಸಾಹೇಬ್. ಅವರು ಪೀಠಿಕೆಯಲ್ಲಿ ಪ್ರಧಾನವಾಗಿ ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಈ ಮೂರು ವಿಷಯಗಳನ್ನ ಹೇಗೆ ಪ್ರಸ್ತಾಪ ಮಾಡ್ತಾರೆ? ಒಬ್ಬ ಕಾರ್ಮಿಕನ ಹೊಟ್ಟೆಯಲ್ಲಿ ಹುಡ್ತಾರೆ, ಅಸ್ಪೃಶ್ಯ ಸಮಾಜದಲ್ಲಿ ಜನಿಸಿರ್ತಾರೆ, ಶಾಲೆಯಲ್ಲಿ ನೀರು ಕೊಡೋದಿಲ್ಲ, ಕ್ಲಾಸ್ ರೂಮ್ ಒಳಗೆ ಕೂರಿಸೋದಿಲ್ಲ, ಅಪಮಾನ ಮಾಡ್ತಾರೆ. ಅಂತಹ ಕುಟುಂಬದಲ್ಲಿ ಹಿನ್ನೆಲೆಯಲ್ಲಿ ಹುಟ್ಟಿದ ಅಂಬೇಡ್ಕರ್ ಅವರು 1931-32 ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಲಂಡನ್ ಹೋದಾಗ ಅಸ್ಪೃಶ್ಯತೆ ಬಗ್ಗೆ, ಅದರ ಕ್ರೌರ್ಯದ ಬಗ್ಗೆ, ಹಿಂದುಳಿದವರ ಬಗ್ಗೆ, ಬಡವರ ಬಗ್ಗೆ ಮಾತನಾಡಿದಾಗ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸಾಮ್ರಾಜ್ಞಿ ಅರಮನೆಗೆ ಇವರನ್ನ ಔತಣಕ್ಕೆ ಆಹ್ವಾನ ಮಾಡ್ತಾರೆ. ಅಂದ್ರೆ ಎಂತಹ ಮಾನವತ್ವ ಇದ್ದಿರಬಹುದು. ಎರಡನೇ ಪ್ರಪಂಚ ಮಹಾಯುದ್ಧದಲ್ಲಿ 6 ಆಗಸ್ಟ್ 1945 ಹಿರೋಶಿಮಾ ನಾಗಸಾಕಿಯಲ್ಲಿ ನಡೆದ ಆಟಮ್ ಬಾಂಬ್ ದಾಳಿ ಅವರ ಕಣ್ಮುಂದೆ. ಅದರ ನಂತರ ಹ್ಯೂಮನ್ ರೈಟ್ಸ್ ಕಮಿಷನ್, ಅದರ ತೀರ್ಮಾನ, ಫ್ರಾನ್ಸ್ ದೇಶದಲ್ಲಾಗಿರ್ತಕ್ಕಂಥ ರೆವಲ್ಯೂಷನ್, ಈ ಎಲ್ಲವನ್ನು ಆಧಾರ ಇಟ್ಕೊಂಡು ಬಾಬಾ ಸಾಹೇಬರು ಲಿಬರ್ಟಿಯ ಬಗ್ಗೆ, ಈಕ್ವಾಲಿಟಿಯ ಬಗ್ಗೆ, ಭ್ರಾತೃತ್ವದ ಬಗ್ಗೆ ಮಾತಾಡ್ತಾರೆ. ನಾವು ಇಲ್ಲಿ ಸೇರಿರ್ತಕ್ಕಂಥವ್ರು, ನನ್ನನ್ನು ಮೊದಲುಗೊಂಡು ನಾವು ಎಷ್ಟು ಜಾಣರು ಅಂದ್ರೆ ಸಂವಿಧಾನದ ಹೆಸರಿನಲ್ಲೇ ಸಂವಿಧಾನಾತ್ಮಕವಾಗಿ ಸಂಸತ್ತಿಗೆ, ವಿಧಾನಸಭೆಗಳಿಗೆ ಆರಿಸಿಕೊಂಡು ಈ ಭ್ರಾತೃತ್ವ, ಈ ಸಮಾನತ್ವ, ಈ ಸ್ವಾತಂತ್ರ್ಯ, ಈ ಮೂರನ್ನು ಸರ್ವನಾಶ ಮಾಡಕ್ಕೆ ಹೊರಟಿದ್ದೀವಿ. ಅರಸೂರವರ ಪುಣ್ಯ ಸ್ಮರಣೆಗೆ ನಾವು ಒಂದು ಸಲ 1967ರಲ್ಲಿ ಆಗ ಮೈಸೂರು ವಿಧಾನಸಭೆಗೆ ಸಾರ್ವತ್ರಿಕ ಚುನಾವಣೆ ನಡೆದಾಗ ಕಾಂಗ್ರೆಸ್ನಲ್ಲಿ ಅರಸೂರವರಿಗೆ ಹುಣಸೂರಿನಿಂದ ಟಿಕೆಟ್ ತಪ್ಪಿಸಬೇಕು ಅಂತ ಒಂದು ಪ್ರಯತ್ನ. ಕಡೆಗೆ ಅವರಿಗೆ ಟಿಕೆಟ್ ಕೊಡ್ತಾರೆ. ಕಡೆಯ ದಿವಸ ಇವರು ಡೆಲ್ಲಿಯಿಂದ ತನಗೆ ಟಿಕೆಟ್ ಇಲ್ಲ ಅಂತ ಹೇಳಿ ತಮ್ಮನ ಮನೆಗೆ ಮದ್ರಾಸ್ ಹೋಗ್ತಾರೆ. ಕೆಂಪರಾಜ್ ಅವರು ಬಹಳ ಕಷ್ಟದಲ್ಲಿರ್ತಾರೆ. ಲಾಸ್ಟ್ ಅಲ್ಲಿ ಅವರ ಟ್ರಂಕ್ ಆಗಿ ಇವೆಲ್ಲ ಇರಲಿಲ್ಲ. ನಿಮಗೆ ಟಿಕೆಟ್ ಘೋಷಣೆ ಮಾಡಿದರೆ ನಾಮಿನೇಷನ್ ಹಾಕಿರ್ತಾರೆ. ಮದ್ರಾಸಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿನಿಂದ ಹುಣಸೂರಿಗೆ ಹೋಗ್ಬೇಕು. ಇವ್ರ ಹತ್ರ ಟ್ಯಾಕ್ಸಿ ಮಾಡ್ಕೊಳಕ್ಕೆ ಅನುಕೂಲ ಇರೋದಿಲ್ಲ. ಮಹಮ್ಮದ್ ಅಲಿ ಅಂತ ಹೇಳಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಇವರಿಬ್ಬರು ಮಂತ್ರಿಗಳಾಗಿ ಒಟ್ಟಿಗೆ ಕೆಲಸ ಮಾಡ್ತಾರೆ. ಮಹಮ್ಮದ್ ಅಲಿ ಅವ್ರು ನೀನು ಹೆದರಬೇಡ, ನಾನು ಯಾರಿಗೂ ಹೇಳ್ತೀನಿ, ಟ್ಯಾಕ್ಸಿ ಕಳಿಸ್ಕೊಡ್ತಾರೆ ಬಾ ಅಂತ ಹೇಳ್ತಾರೆ. ಎಲ್ಲ ಸಭಿಕರು ದಯಮಾಡಿ ಕಿವಿ ಕೊಟ್ಟು ಕೇಳಿ. ಆತ್ರವಾಗಿ ಬಂದು ಕಡೆ ನಿಮಿಷದಲ್ಲಿ ಅರಸೂರವರು ನಾಮಿನೇಷನ್ ಅನ್ನು ಹಾಕ್ತಾರೆ. ಅವರಿಗೆ ಪ್ರತಿಯಾಗಿ ಯಾರು ಕೂಡ ನಾಮಿನೇಷನ್ ಹಾಕೋದಿಲ್ಲ.
ಮೈಸೂರು ವಿಧಾನಸಭೆಯ ಇಂದಿನ ಕರ್ನಾಟಕ ವಿಧಾನಸಭೆಯ ಇತಿಹಾಸದಲ್ಲಿ ಇಲ್ಲಿಯವರೆಗೆ ಅವಿರೋಧವಾಗಿ ಒಬ್ಬ ಮನುಷ್ಯ ಅಸೆಂಬ್ಲಿಗೆ ನೈಜವಾಗಿ ತೋಳ್ಬಲ ಇಲ್ಲದೆ, ಜಾತಿಯ ಬಲ ಇಲ್ಲದೆ, ದುಡ್ಡಿಲ್ಲದೆ, ಅಧಿಕಾರ ಇಲ್ಲದೆ, ತನ್ನ ಸರಳತೆ, ತನ್ನ ಪ್ರಾಮಾಣಿಕತೆ, ತನ್ನ ಜನಪ್ರಿಯತೆಯ ಆಧಾರದ ಮೇಲೆ ಆರಿಸಿ ಬಂದ ಒಂದೇ ನಿದರ್ಶನ ಇವತ್ತು. ನೀವು ಮುಖ್ಯಮಂತ್ರಿ ದೇವರಾಜನಷ್ಟು ಮಾತಾಡ್ತೀರಿ, ಹಿಂದಕ್ಕೆ ಹೋಗಿ ಅವರು ಗ್ರೇಟ್ ಹೌದಲ್ವ? ದಿ ಗ್ರೇಟ್ನೆಸ್ ಕಂಟಿನ್ಯೂಸ್. ಅವಕಾಶ ಬರುತ್ತೆ, ಮುಖ್ಯಮಂತ್ರಿ ಆಗ್ತಾರೆ. ಈ ಗೇಣಿದಾರ ವಿಚಾರ ಎಲ್ಲ ಹೊಸದಾಗಬೇಕು, ಯಾರಿಗೂ ಅದು ಇಂಟ್ರೆಸ್ಟ್ ಆಗೋದಿಲ್ಲ. ವಿಚಾರ ಶೆಟ್ಟಿ ಸ್ವಲ್ಪ ಐಡಿಯಾ ಇರುತ್ತೆ ಮಂಗಳೂರು. ಜಮೀನ್ದಾರ ಹೀಗೆ ನಿಂತರೆ ಗೇಣಿದಾರ ಅವನ ಎದುರಿಗೆ ಅವನಿಗೂ ಕೂಡ ಬೆನ್ಮೊಳೆದ್ರು ಕೂಡ ಬಂದಿರಬೇಕು. ಜಮೀನ್ದಾರನ ಮನೆ ಮುಂದೆ ಗೇಣಿದಾರ ಚಪ್ಪಲಿ ಹಾಕೊಂಡು ಹೋಗುತ್ತಿಲ್ಲ. ಭೂಮಿ ಒಳಗೆ ಗೇಣಿದಾರ ಕೆಲಸ ಮಾಡ್ತಾನೆ, ಹೊಲ ತೆಗಿತಾನೆ, ಫಸಲನ್ನ ಜಮೀನ್ದಾರ ತಗೊಂಡು ಹೋಗ್ತಾನೆ. ಅವನಿಗೂ ಎರಡು ಕೈ, ಕಾಲು, ಕಣ್ಣು, ಇವನಿಗೂ ಅಷ್ಟೇ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಅಷ್ಟು ಕೀಳಾಗಿ ನೋಡ್ತಕ್ಕಂಥ ಸನ್ನಿವೇಶ ಯಾವಾಗ? 100 ವರ್ಷದ ಹೇಳ್ತಾ ಇಲ್ಲ, ನಾನೇನು ರಾಮಾಯಣ ಮಹಾಭಾರತದ ಹೇಳ್ತಾ 72 50 ವರ್ಷದ ಕೆಳಗೆ ಅವರೆಲ್ಲ ಪ್ರಭುಗಳು, ಜಮೀನ್ದಾರರು. ಅವರೆಲ್ಲ ಪೂಜೆಗಳು ಮಾಡಿಸಿದ್ರು, ಬೈದ್ರು, ಇವ್ ನಾಶ ಆಗಿ ಹೋಗ್ಲಿ ಅಂದ್ರು. ಬಹುಶಃ ಸ್ವಲ್ಪ ಅವ್ರ ಶಾಪ ಕೆಲಸ ಮಾಡಿರ್ಬೋದು, ಅವ್ರ ಕುಟುಂಬಕ್ಕೆ ನಾನಾ ಕಷ್ಟಗಳು ಬಂತು. ಆದ್ರೆ ಆ ಬಗ್ಗಿದ್ದವ್ರು ಎದ್ದು ನಿಂತ್ಕೊಂಡ್ರಲ್ಲ ಗೇಣಿದಾರ, ಅವ್ರಿಗೆ ಹೆಸರು ನೆನಪು ಮಾಡ್ತಾರೆ. ಎದ್ದು ನಿಂತಿದ್ರಲ್ಲ, ಸವಾರಿ ಮಾಡ್ತಾರೆ. ಅವ್ರಿಗೆ ನಮ್ಮ ಯಜಮಾನಿಕೆ ಹೋಯ್ತು ಅಂತ ಸಿಟ್ಟು ಮುಂದುವರಿ. ಅಲ್ಲಿಗೆ ಅನ್ಸೂರವರಿಗೆ ಗೌರವಿಸುವವರು ಉಳಿಲಿಲ್ಲ, ವಿರೋಧಿಸುವವರು ಮಾತ್ರ ಉಳಿತಾರೆ. ಈ ಜಗತ್ತಿನ ಇತಿಹಾಸ ಗಾಂಧಿ ಹಾರ್ಟ್ ಅಟ್ಯಾಕ್ ಆಗ್ಸತ್ತ, ಸಮಾಜದ ಪರವಾಗಿ ನಿಲ್ತಕ್ಕಂಥವ್ರಿಗೆ, ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡುವವರಿಗೆ, ಶೋಷಿತರ ವಕೀಲರಾಗಿ ನಿಲ್ತಕ್ಕಂಥವ್ರಿಗೆ ಗೌರವ ಕೊಡ್ತೇವೆ ನಾವು. ಯಾವಾಗ? ಸತ್ತೋದ ಜೀವಂತಿದ್ದಾಗ ಕೊಡೋದು. ಈಗ ನನಗೂ ಅಷ್ಟೆ. ಈಗ ಯಾರು ನನ್ನ ಅನ್ಕೊಡೋದು ಇಲ್ಲ. ಬೇಕಾಗಿದ್ರೆ ನೋಡಿ, ನಾ ಸತ್ತೋದಾಗ ನಾ ಬದುಕಿರಲಿಲ್ಲ. ನೀವೆಲ್ಲ ಓದ್ತೀವಿ, ನಿಷ್ಠಾವಂತ, ಧೈರ್ಯವಂತ, ಆ ಮಸೂದಂತ, ಹೀಗೆ ಮಾಡ್ತಾ 17 ಜನರನ್ನ ಪಕ್ಷಾಂತರ ಮಾಡಿ ಏನ್ ನಾನು ಬೇಕು ಬದುಕಿದ್ದಾಗಿ. ಇದು ವೈದಿಕ ಪರಂಪರೆ. ವೈದಿಕ ಪರಂಪರೆಯಲ್ಲಿ ಜೀವಂತಿದ್ದ ಊಟ ಹಾಕದಲ್ಲ, ಸತ್ತೋದ್ಮೇಲೆ ವೈಕುಂಠ ಸಮಾರಾಧನೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಸೀರಿಯಲ್ ಸೆಟ್ ಎಲ್ಲ ಹಾಕ್ತಾರೆ, ಪೆಂಡಾಲ್ ಬಹಳ ದೊಡ್ಡದಾಗಿ ಹಾಕ್ತಾರೆ, 5-6 ವೆರೈಟಿ ಸ್ವೀಟ್ಸ್ ಮಾಡಿಸ್ತಾರೆ. ಡಯಾಬಿಟಿಕ್ ಇದ್ದವ್ರಿಗೆ ಬಲವಂತ ಮಾಡಿ ತಿನ್ನಿ ಅಂತಾರೆ. This is what happened to late Devaraja's house. ಶಾಂತವೇರಿ ಗೋಪಾಲ್ ಗೌಡರ ಪುಣ್ಯಸ್ಮರಣೆಯಲ್ಲಿ ನನ್ನ ಭಾಗವಹಿಸಿದ್ದೆ. ಶ್ರೀನಿವಾಸ್ ಅಂತ ಕಡೆಯ 24 ದಿವಸ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಗೋಪಾಲ್ ಗೌಡರ ಜೊತೆಗಿರ್ತಾರೆ. ಅವರು ಅದನ್ನು ನೆನಪಿಸಿಕೊಂಡು ಒಂದು ಪುಸ್ತಕ ಬರೆದಿದ್ದಾರೆ.
ಗೋಪಾಲ್ ಗೌಡರಿಗೆ ಮದುವೆ ಆದಾಗ 40 ವರ್ಷ ಅನಂತ ಮಾಡಿ ಮದುವೆ ಮಾಡಿದ್ದಾರೆ. ವೈವಾಹಿಕ ಜೀವನ 8 ವರ್ಷ, 48ನೇ ವಯಸ್ಸಂತಿತ್ತು. ಅವ್ರು ಮಂತ್ರಿ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ಆದ್ರೆ ಯಾರೂ ಕೂಡ ಕರ್ನಾಟಕದ ಇತಿಹಾಸವನ್ನ ಶಾಂತವೇರಿ ಗೋಪಾಲ್ ಗೌಡರನ್ನ ಬಿಟ್ಟು ಬರೆಯಿಲ್ಲ. ಶ್ರೀಮತಿ ಗೋಪಾಲ್ ಗೌಡರಿಗೆ ಸೋನಕ್ಕ ಅಂತ ಅವ್ರು ಹೈಸ್ಕೂಲ್ ಟೀಚರ್ ಆಗಿ ಹೆಂಡತಿಗೆ ತಾನು ಬರೆದಿರ್ತಕ್ಕಂತಹ ಪತ್ರಗಳನ್ನ ಆ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಒಂದು ಕಡೆಗೆ ಬರೀತಾರೆ ಗೋಪಾಲ್ ಗೌಡರು, ಪ್ರೀತಿಯ ಸೋನು, ದೆಹಲಿಗೆ ಬಂದಿದ್ದೀನಲ್ಲ ನಾನು ಯಾವುದೋ ಸಭೆಗೆ, ನಿನಗೆ ಆ ಉಲ್ಲನ್ ತಗೊಂಡಿದ್ದೀನಿ, ಆ ದಬ್ಬಡ ಸ್ವೆಟರ್ ಹಾಕೋದಕ್ಕೆ ಅದೆಲ್ಲ ತಗೊಂಡಿದ್ದೀನಿ, ಆ ಬ್ಯಾಸ್ಕೆಟ್ ಒಂದು ಸಿಗ್ಲಿಲ್ಲ, ಬೆಂಗಳೂರಲ್ಲೇ ತಗೊಂಡಿದ್ದೀನಿ. ಅಂದ್ರೆ ಅಂಥ ಮಹಾನ್ ನಾಯಕ, ಅಷ್ಟು ಪ್ರಭಾವಶಾಲಿ, ಖಾಸಗಿ ಜೀವನ ಅವ್ರಿಗೆ ಎಷ್ಟು ಸರಳವಾಗಿರುತ್ತೆ ನೋಡಿ. ಇನ್ನೊಂದು ಕಡೆ ಬರೀತಾರೆ, ನಮಗೆ ಸ್ನೇಹಿತರೊಬ್ರು 60 ಸೇರ್ ಅಕ್ಕಿ ತಂದು ಕೊಡ್ತಾ ಇದ್ದಾರೆ, ಇದರಲ್ಲಿ ಸ್ವಲ್ಪ ಊರಿಗೆ ಅಮ್ಮನಿಗೆ ಕಳಿಸ್ಬೋದು, ನಮ್ಗೆ ಈ ತಿಂಗಳು ರೇಷನ್ಗೆ ತೊಂದರೆ ಇರಲಿಲ್ಲ ಅಂತ ಗೋಪಾಲ್ ಗೌಡರು ಹೆಂಡತಿಗೆ ಬರೀತಾರೆ. ಅತ್ಯಂತ ಪ್ರಭಾವಿ ನಾಯಕ ಗೋಪಾಲ್ ಗೌಡರು ಎದ್ದು ನಿಂತ್ರೆ ಇಡೀ ವಿಧಾನಸಭೆ ಸ್ತಬ್ಧ ಆಗುತ್ತೆ. ಅವ್ರ ಖಾಸಗಿ ಜೀವನ ಹೆಂಡತಿಗೆ ಬರೀತಾರೆ, 60 ಸೇರ್ ಅಕ್ಕಿ ತಂದು ಕೊಡ್ತಾರಮ್ಮ, ಈ ತಿಂಗಳು ಹೆಂಗೋ ರೇಷನ್ ಈಗಲೇ ಬಂದಿದೆ. ಅರಸೂರು ಅವರು ಅಧಿಕಾರ ಕಳ್ಕೊಡ್ತಾರೆ. ಒಡ್ಡರ್ಸೆ ರಘುರಾಮ್ ಶೆಟ್ಟರು ಅಂತ ಹೇಳಿ ಪತ್ರಿಕೋದ್ಯಮಿ, ಅತ್ಯಂತ ನಿಷ್ಠಾವಂತ, ಬಹಳ ನಿಷ್ಠೂರವಾಗಿ ಬರೆಯೋರು. ಅವರು ಅರಸೂರವ್ರ ಬಗ್ಗೆ ಅವ್ರದ್ದೊಂದು ಪುಸ್ತಕ ಇದೆ, ಬೇರೆಯೇ ಮಾತು ಅಂತ ಅದ್ರಲ್ಲಿ ಬರೀತಾರೆ. ರಘುರಾಮ್ ಶೆಟ್ಟರು ಅರಸೂರ್ ಹತ್ರ ಕೂತಿದ್ದಾಗ ಆ ದಿವಸ ಅರಸೂರು ಎಲ್ಲೋ ಪ್ರಯಾಣ ಮಾಡೋದಿತ್ತು ದೆಹಲಿಗೆ, ಟಿಕೆಟ್ ಬಂದಿಲ್ಲ ಅಂತ ಕಾಯ್ತಾ ಕೂತಿರ್ತಾರೆ. PA ಕೇಳ್ತಾರೆ, ಶಾಸ್ತ್ರಿ ಏನಾಯ್ತ್ರಿ ಟಿಕೆಟ್ ಬರ್ಲಿಲ್ವನಪ್ಪ? ಶಾಸ್ತ್ರಿ ಪಕ್ಕಕ್ಕೆ ಬಂದು ಅರಸೂರು ಕಿವಿಲಿ ಹೇಳ್ತಾರೆ, ಆ ಟ್ರಾವೆಲ್ ಏಜೆನ್ಸಿ ಅವರಿಗೆ ನಾವು 20,000 ಬಾಕಿ ಇದ್ದೇವೆ, ಅವನು ಇನ್ನು ಸಾಲ ಕೊಡೋದಿಲ್ಲ ಅಂತ ಹೇಳಿದ್ರೆ ಸರ್ ಟಿಕೆಟ್ ಕೊಡೋದಿಲ್ವಂತೆ. ಎಂಟು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದವನಿಗೆ ಟ್ರಾವೆಲ್ ಏಜೆನ್ಸಿಗೆ 20,000 ಕೊಡೋದು ದುಡ್ಡಿರೋದಿಲ್ಲ, ಟಿಕೆಟ್ ಬರೋದಿಲ್ಲ. ಆದ್ರೆ ನಮ್ಮಂತ ಬೇಜವಾಬ್ದಾರಿ ಜನ ಈ ಬೈಕ್ ಸಿಗುತ್ತೆ ಅಂತ ಮೈ ಮೇಲೆ ಪ್ರಜ್ಞೆ ಇಲ್ಲದೆ, ಹೊಟ್ಟೆಗೆ ಏನ್ ತಿಂತೀವಿ ಅಂತಕ್ಕಂಥ ಪರಿಜ್ಞಾನವೂ ಇಲ್ಲದೆ ಅರಸು ಭ್ರಷ್ಟಾಚಾರ. ಹೌದಪ್ಪ, ಅರಸು ಬರಕ್ ಮೊದಲು ಭ್ರಷ್ಟಾಚಾರವೇ ಇರಲಿಲ್ಲ, ಎಲ್ಲರೂ ಸತ್ಯ ಹರಿಶ್ಚಂದ್ರರೇ. ಯಾಕೆ ಸಿಟ್ಟು ಅರಸೂರ ಮೇಲೆ? ಭ್ರಷ್ಟಾಚಾರದ ಆರೋಪ ಅವರೊಬ್ಬರ ಮೇಲೆ ಯಾಕೆ ಬರುತ್ತೆ? ಅವ್ರ ಹಿಂದಿದ್ದವ್ರ ಮೇಲೆ ಯಾಕೆ ಬರೋದಿಲ್ಲ? ಮೊಯ್ಲಿ ಅದೊಂದು ಸಣ್ಣ ಸಮಾಜ. ದೇವಸ್ಥಾನಗಳಲ್ಲಿ ಮಂಗಳವಾದ್ಯ ಬಾರಿಸೋದು ಆ ಸಮಾಜ. ಕಾರ್ಕಳದಲ್ಲೆಲ್ಲ ಸೇರಿದ್ರು ಕೂಡ ಅವ್ರು 10 ಮನೆ ಇರ್ತಾರೆ. ಅವರಿಗೆ ಅಸೆಂಬ್ಲಿಯ ಕನಸು ಕಾಣೋದು ಸಾಧ್ಯ ಇರಲಿಲ್ಲ. ಕಾರ್ಕಳದಿಂದ ಅಸೆಂಬ್ಲಿಗೆ ಬರ್ತಾರೆ. ಅಸೆಂಬ್ಲಿ ಅಂದ್ರೆ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ತನ್ನ ಆಪ್ತ ಸಹಾಯಕ ರತ್ತುಗೆ, ಏ ರತ್ತು ದಡ್ಡ, ಇಲ್ಲಿಂದ ಈಚೆಗೆ ಭಾರತ ದೇಶದಲ್ಲಿ
ಮಹಾರಾಜರು ಎಲ್ಲಿ ಹುಟ್ಟುತ್ತಾರೆ ಗೊತ್ತೇನು? ಮಹಾರಾಣಿಯ ಗರ್ಭದಲ್ಲಿ ಅರಮನೆಯಲ್ಲಿ ಹುಟ್ಟೋದಿಲ್ಲ ಮಹಾರಾಜರುಗಳು. ಮತದಾರರ ಪೆಟ್ಟಿಗೆಯಲ್ಲಿ ಹೊರಗೆ ಬರ್ತಾರೆ ಮಹಾರಾಜರು, ಜನಪ್ರತಿನಿಧಿಗಳು ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರಿಂದ ಅರಸೂರವರಿಗೆ ಅಷ್ಟು ಪ್ರಾಯ ಆಗಿರಲಿಲ್ಲ. ಅಂಬೇಡ್ಕರ್ ಅವರು ಆಡಿದ ಮಾತುಗಳನ್ನ, ಕಂಡ ಕನಸುಗಳನ್ನ, ಬಿತ್ತರಿಸಿದ ಆಲೋಚನೆಗಳನ್ನ ತಮಗೆ ಅವಕಾಶ ಸಿಕ್ಕಿದಾಗ ಅನುಷ್ಠಾನಗೊಳಿಸ್ತಾರೆ. ಚಿತ್ತಾಪುರ ಅಂತ ಒಂದು ಕ್ಷೇತ್ರ ಗುಲ್ಬರ್ಗ, ಪ್ರಭಾಕರ್ ತೇಲ್ಕರ್ ಅಂತ ದರ್ಜಿಗಳು, ಬಟ್ಟೆ ಹೋಗಿವರು, ಪ್ರಭಾಕರ್ ತೇಲ್ಕರ್ಗೆ ಅಸೆಂಬ್ಲಿ ಕರ್ಕೊಂಡ್ ಬರ್ತಾರೆ. ತುಮಕೂರಿನಲ್ಲಿ ಒಂದು ಸೌದೆ ಮಂಡಿ ಚಿಕ್ಕದು, ಅಬ್ದುಲ್ ಸುಭಾನ್ ಅಂತ. ಬಿಜಾಪುರದಲ್ಲಿ KT ರಾಥೋಡ್, ಲಮಾಣಿ. ಹಳಿಯಾಳದಲ್ಲಿ ವಿರೂಪಾಕ್ಷಪ್ಪ ಗಾಡಿ ಮಾಸ್ತರ್ ಮರಾಠಿಯವರು. ಚಿಂಚೋಳಿಯಲ್ಲಿ ವೀರೇಂದ್ರ ಪಾಟೀಲ್ ಮತಕ್ಷೇತ್ರದಲ್ಲಿ ದೇವೇಂದ್ರಪ್ಪ ಕಾಳಪ್ಪ ಅಂತ ಕಬ್ಬಲಿಗ ಜನ. ಈಗ ಅರ್ಥ ಮಾಡ್ಕೊಳ್ಳಿ, ಯಾರು ಪ್ರಬಲ ಸಮಾಜದ ಮುಖಂಡರುಗಳ ಮನೆಗಳ ಹತ್ರ ಬರುತ್ತೋ ಅನ್ಸ್ತಾ ಇತ್ತು, ಎದೆ ಎತ್ತಿ ನಿಂತು ಮಾತನಾಡೋದಕ್ಕೆ ಧ್ವನಿ ಇರಲಿಲ್ವೋ, ಇವರನ್ನ ರಾತ್ರಿ ಹೋಗಿ ಬೆಳಗಾಗೋದ್ರೊಳಗಾಗಿ ಅಸೆಂಬ್ಲಿಯಲ್ಲಿ ತಂದು ಕೂಡಿಸಿದ್ರೆ ದೇವರಾಜ ಇವರಿಗೆ ಸಿಟ್ಟು ಬರುತ್ತವಾ? ಅದಕ್ಕೆ ಹೇಳಿದ್ರು, ಇವನ್ ಭ್ರಷ್ಟ, ಇವನ್ ದುಷ್ಟ, ಇವನ್ ಮನೆ ಹಾಳಾಗೋದು. ಭೂಮಿ ಕಳ್ಕೊಂಡವರು ಬೈಯೋದೆ, ಸೀಟ್ ಕಳ್ಕೊಂಡವರು ಬೈಯೋದೆ, ತಗೊಂಡವರು ಅವ್ರವ್ರ ಕೆಲಸಕ್ಕೆ ಅವ್ರಿಗೆ ಬಿಟ್ರು. ಅವ್ರು ಯಾರು ಅನ್ಸುತ್ತೆ ಜ್ಞಾಪಕ ಇಟ್ಕೊಂಡು, ನೀವ್ ಯಾಕೆ ಇವತ್ತು ಗ್ರಾಚಾರಕ್ಕೆ ಜ್ಞಾಪಕ ಇಟ್ಕೊಂಡು ನಮ್ಗೆ ಜ್ಞಾಪಕ To bring about transformation in society is not a joke. You need a live heart, courage of conviction. Abraham Lincoln ಏನ್ ಕಮಿಟ್ಮೆಂಟ್ ಆ ಕಪ್ಪು ಜನಾಂಗದ ಬಗ್ಗೆ, ಏನು ದೃಢವಾದ ಸಂಕಲ್ಪ. History becomes rich only with such personalities. ಈಗ ಅರಸೂರಿಲ್ಲ, ಅಂಬೇಡ್ಕರ್ ಅವರು ಇಲ್ಲ, ಚುನಾವಣೆಗಳು ನಡೀತಾ ಇದ್ದಾವೆ, ಪ್ರತಿನಿಧಿಗಳು ಆಯ್ಕೆ. ನಾನು ಬರೀ BSc ಓದಿರೋನು, ನಾನು SSLCಯಲ್ಲಿ ಫಸ್ಟ್ ಕ್ಲಾಸ್ ಕೊಡು, PUC ಬರೋಷ್ಟೊತ್ತಿಗೆ ಸ್ವಲ್ಪ ವಯಸ್ಸು ಆಗಿತ್ತಲ್ವಾ, ಸೆಕೆಂಡ್ ಕ್ಲಾಸ್. BSc ಬರೋಷ್ಟೊತ್ತಿಗೆ ಥರ್ಡ್ ಕ್ಲಾಸ್. ನಾನು ಉದ್ದಕ್ಕೂ ಎಲ್ಲ ಪ್ರೈಮರಿ ಶಾಲೆ, ಸರ್ಕಾರಿ ಶಾಲೆಗಳಲ್ಲಿ. ನಾನು ಸಂವಿಧಾನದ ಬಗ್ಗೆ, ಇತಿಹಾಸದ ಬಗ್ಗೆ ಇದೆಲ್ಲ ಮಾತಾಡ್ತಾ ಇದ್ದೀನಿ ಅಂದ್ರೆ ಇದು ಕೂಡ ಒಂಥರ ವಿಚಿತ್ರವೇ ವಿಪರ್ಯಾಸ. ನೀವು ನನಗಿಂತ ತಿಳಿದವರು ಪ್ರೊಫೆಸರ್ಸ್, ನೀವೆಲ್ಲ ಇಲ್ಲಿ ಕೂತಿದ್ದೀರಿ. ಇದೇ ಪ್ರಜಾಪ್ರಭುತ್ವದ ವೈಶಿಷ್ಟ್ಯ, ಇದೇ ಪ್ರಜಾಪ್ರಭುತ್ವದ ವೈಶಿಷ್ಟ್ಯ. ನಮ್ಮ ಚುನಾವಣೆಗಳನ್ನ, ಪಾರ್ಲಿಮೆಂಟ್ಗೆ, ಅಸೆಂಬ್ಲಿಗೆ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆಕ್ಟ್ ಅಂತ ಕರಿತೀವಿ. ಜನಪ್ರತಿನಿಧಿಗಳ ಕಾಯ್ದೆಯ ಅನುಸಾರ ಇದನ್ನು ನಿರ್ವಹಣೆ ಮಾಡೋದಕ್ಕೆ ಚುನಾವಣಾ ಆಯೋಗ ಅಂತ ಹೊಂದಿದೆ. ಆ ಚುನಾವಣಾ ಆಯೋಗಕ್ಕೆ ನೇಮಕಗೊಳ್ತಕ್ಕಂಥವ್ರನ್ನ ರಾಷ್ಟ್ರಪತಿ ನೇಮಕ ಮಾಡೋದು, ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದು, ಅರ್ಹರನ್ನು ಇಟ್ಕೊಳ್ಳೋದು, ಅನರ್ಹರನ್ನು ತೆಗೆಯೋದು, ಶಿಸ್ತು ಉಲ್ಲಂಘನೆ ಆಗದಂತೆ ನೋಡ್ಕೊಳ್ಳೋದು, ಮತೀಯ ಭಾವನೆಗಳು ಬಾರದಂತೆ ನೋಡ್ಕೊಳ್ಳೋದು, ಪ್ರಕ್ಷುಬ್ಧತೆ ಇರುವಂತೆ ನೋಡ್ಕೊಳ್ಳೋದು, ನಿಷ್ಪಕ್ಷಪಾತವಾದಂತಹ ಚುನಾವಣೆ ನಡೆಸೋದು ಇದು ಅವ್ರ ಕೆಲಸ.
ಈಗ ಒಬ್ಬ ಜಡ್ಜಿನ ಕೂಡಿಸಿದ್ವಿ, ನೀವು ಆ ಕಡೆ ಇರೋರು ಈ ಕಡೆ ಇರೋರು ವಕೀಲರು, ಒಬ್ರು ವಾದ ಇನ್ನೊಬ್ರು ಪ್ರತಿವಾದ ಮಾಡ್ತೀರಿ. ನ್ಯಾಯಮೂರ್ತಿಗಳು ಇಬ್ಬರದು ವಾದ ಕೇಳ್ತಾರೆ. ನಿಷ್ಕಲ್ಮಶವಾದ ಮನಸ್ಸಿನಿಂದ, ನಿರ್ವಿಕಾರ ಮನಸ್ಸಿನಿಂದ ನ್ಯಾಯದ ತಕ್ಕಡಿಯನ್ನು ಕೈಯಲ್ಲಿ ಹಿಡಿದು ನ್ಯಾಯ ಏನಿದೆಯೋ ಅದನ್ನೇ ಹೇಳಿದರೆ ಮಾತ್ರ ಅವರು ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು. ಅವ್ರು ತಪ್ಪು ಹೇಳಿದ್ರೆ ನಾವೇನಾದ್ರು ತೆಗೆದಾಕಿಲ್ಲ. ಆದ್ರೂ ಅವರನ್ನು ಸಂಬೋಧಿಸುವಾಗ ನ್ಯಾಯಮೂರ್ತಿಗಳೇ ಮೈಲಾರ್ಡ್ ಅಂತ ಹೇಳಿ, ಅವ್ರು ಲಾಡು ಅಲ್ಲ ಏನು ಅಲ್ಲ, ಅವ್ರು ಸರ್ವನಾಶ ಆಗಿದ್ದಾರೆ. ಆದ್ರೆ ನೀವು ಅವ್ರಿಗೆ ಲಾಡ್ ಅಂತ ಕರೀರಿ. ಎಲ್ಲಿಗೆ ಬಂದಿದೆ ಈಗ ಚುನಾವಣೆ ವ್ಯವಸ್ಥೆ? ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅನ್ನೋದು, ಇನ್ನೊಂದು 10 ನಿಮಿಷ ಮಾತಾಡಿದ್ರೆ ಆಗ್ಬೋದಲ್ವಾ? ಹೋರಾಗಿದ್ರು ನಿಲ್ಲಿಸ್ತೇನೆ, ಏನು ಹೇಳ್ತಾ ಇಲ್ಲ. ಅಂದ್ರೆ ಪಾಪ ಇದ್ದಿದ್ದೆ ರಾಜ್ಯ ಬೆಳಗ್ಗೆ ತೆಗೆದುಕೊಂಡು ಬಿಡ್ತಾನೆ ಇಲ್ಲ ಅಂತ. ಹಾಗೆ ನನಗೆ ಬೇರೆ ಕೆಲಸ ಇದೆ. ಲೋಹಿಯಾ ಅವರು ಬಿಹಾರಕ್ಕೆ ಹೋಗ್ತಾರೆ. ಆಗ ಬಿಹಾರದ ಮುಖ್ಯಮಂತ್ರಿಯಾಗಿ ಸಮಾಜವಾದಿ ಪಕ್ಷದ ಕರ್ಪೂರಿ ಠಾಕೂರ್ ಅವರಾಗಿದ್ದಾರೆ. ಕರ್ಪೂರಿ ಠಾಕೂರ್ ಅವರು ಸವಿತಾ ಸಮಾಜಕ್ಕೆ ಸೇರಿದವರು. 2 ಬಾರಿ ಮುಖ್ಯಮಂತ್ರಿ ಆಗಿರ್ತಾರೆ. ಅವರು ಒಂದು ಚುನಾವಣೆಯನ್ನು ಸೋಲೋದಿಲ್ಲ. ಆ ಜನ ಎಂತ ದೊಡ್ಡವರು ನೋಡಿ, ಸವಿತಾ ಸಮಾಜವನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಕರ್ಪೂರಿ ಠಾಕೂರ್ ಅವರು ಲೋಹಿಯಾನವರು ಹೊರಗೆ ಬರುವಾಗ ಅಲ್ಲಿ ಒಂದು ಬಿಡಾರದಲ್ಲಿ ಈ ಕಲ್ಲು ಕುಡ್ತಾ ಇರ್ತಾರೆ ಕೆಲವರು ಕೂಲಿಯವರು. ಒಂದು ಹೆಣ್ಮಗಳು ಬಿಸಿಲು ಜಾಸ್ತಿ ಇರುತ್ತೆ, ತಲೆ ಮೇಲೆ ಸೆರಗು ಹಾಕೊಂಡು ಕಲ್ಲು ಕುಟ್ಟು. ಲೋಹಿಯಾ ಹೇಳ್ತಾನೆ, ಕರ್ಪೂರಿ, ಮುಂದಿನ ಅಸೆಂಬ್ಲಿ ಚುನಾವಣೆಗೆ ಈ ಹೆಣ್ಮಗಳಿಗೆ ನೀನು ಟಿಕೆಟ್ ಕೊಟ್ಟು ಇವಳನ್ನು ಒಂದು ಕ್ಷೇತ್ರದಿಂದ ವಿಧಾನಸಭೆಗೆ ತರಬೇಕು ಅಂತ ಹೇಳ್ತಾರೆ. ಆ ಹೆಣ್ಮಗಳನ್ನ ಕರ್ಪೂರಿ ಠಾಕೂರ್ ಅಸೆಂಬ್ಲಿ ನಿಲ್ಲಿಸಿ ಗೆಲ್ಲಿಸ್ತಾರೆ. ಆಕೆ ಹೆಸರು ಭಗೀರಥಿ ದೇವಿ ಅಂತ. ಈಗ ಮುನ್ಸಿಪಾಲಿಟಿಗೆ, ಕಾರ್ಪೊರೇಷನ್ಗೆ ತುಮಕೂರಲ್ಲಿ ಯಾರಾದ್ರೂ ನೀವು ಓಡಾಡಗಿದ್ದೀರ? ಪಾರ್ಲಿಮೆಂಟ್ ಅಸೆಂಬ್ಲಿ ಬಿಟ್ಬಿಡಿ, ಈ ಬೆಂಗಳೂರು ಕಾರ್ಪೊರೇಷನ್ ಶುರುವಾಗ್ತಾ ಇದೆ. ಎಷ್ಟು ಕೋಟಿ ಇದೆ? ನಾಮಿನೇಷನ್ ಹಾಕ್ಲಿಕ್ಕೆ ದುಡ್ಡಿದೆ ಅಂತಕ್ಕಂಥವ್ರಿಗೆ ಜನರೇ ದುಡ್ಡು ಹಾಕಿ ನಾಮಿನೇಷನ್ ಅನ್ನ ಫೈಲ್ ಮಾಡಿಸಿ ಗೆಲ್ಲಿಸಿದಂತ ಪ್ರಜಾಪ್ರಭುತ್ವ ಈಗ ಮಾರಾಟದ ವಸ್ತುವಾಗಿದೆ. ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ, ಅವರೆಲ್ಲರೂ ಒಗ್ಗಟ್ಟಾಗಿ ನಮಗೆ ನೆಮ್ಮದಿ, ಸಂತೋಷ, ಸಹೋದರ ಭಾವನೆಯಿಂದ ಎಲ್ಲರೂ ಮಾತನಾಡಿಕೊಂಡು ಅಯೋಗ್ಯರಲ್ಲಿ ಯಾರು ಯೋಗ್ಯರು ಅಂತ ಹುಡುಕಿ, ಶ್ರೀಮಂತರಲ್ಲಿ ಅತಿ ಶ್ರೀಮಂತರು ಯಾರು ಅಂತ ಹುಡುಕಿ ಅಂಬೇಡ್ಕರ್ ಅವರ ಆಸೆಯನ್ನು ಪೂರೈಸಲಿಕ್ಕೆ, ಅರಸೂರ್ ಅವರಿಗೆ ಗೌರವ ಕೊಡಲಿಕ್ಕೆ ಇವರನ್ನು ಕಳಿಸ್ತಾರೆ. ಇದು ಸಾಕಾಗ್ತಾ ಇಲ್ಲ. ತೃಪ್ತಿ ಇಲ್ಲಪ್ಪ ನಮ್ಗೆ. ಈ ಜನ ಓಟ್ ಹಾಕೋದು ನಂಬಕ್ಕಾಗಲ್ರಿ. ನಿನ್ನೆ ನಾವು ಆ ಮನೆಗೆ 500 ರೂಪಾಯಿ ಕೊಟ್ಟು ಬಂದಿದ್ದೀವಿ. ನಮ್ಮ ಹಿಂದೆನೆ ಹೋಗಿ ಇವ್ರು 700 ಕೊಟ್ಟಿದ್ದಾರೆ. ಕೊಟ್ಬಿಟ್ರಪ್ಪ ಕೈ 200 ರೂಪಾಯಿ ಡಿಫರೆನ್ಸ್. ಗೊತ್ತಿದ್ರೆ ನಾವೇ ಬಿಸಾಡ್ತಿದ್ವಿ. ಅವ್ನು ಯಾವ ನನ್ನ ಜೊತೆಯಲ್ಲಿ ಇದ್ದವನೇ ಹೇಳ್ಬಿಟ್ಟಿದ್ದಾನೆ 700 ಅಂತ ಹೇಳಿ. ಅವ್ರು ಬಂದು ರಾತ್ರಿಯಿಂದ ಜಾಸ್ತಿ ಮಾಡ್ಬಿಟ್ರು ರೇಟ್. ಈ 500 ತಗೊಂಡಿದ್ದಾರೆ, 700 ತಗೊಂಡಿದ್ದಾರೆ, 1200 ತಗೊಂಡು ಅವ್ರು ಆ ಮಣ್ಣ 6 ಹೊಟ್ಟಿತ್ತು. ಹಾಳಾಗೋಗ್ಲಿ ಅಂತ 700 ಕೊಟ್ಟವ್ರಿಗೆ 4 ಹಾಕಿದ್ರು, 500 ಕೊಟ್ಟವ್ರಿಗೆ 2. ಜನಪ್ರಾತಿನಿಧ್ಯ ಕಾಯ್ದೆ, ಮತದಾರರ ಪೆಟ್ಟಿಗೆಯಿಂದ ಮಹಾರಾಜ ಹೊರಗೆ ಬರ್ತಕ್ಕಂಥದ್ದು ಆಗ್ಬೋದ? ಇದು ಸಾಲು ಅಂತ ಚುನಾವಣಾ ಆಯೋಗ
SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಪ್ರತಿ ವರ್ಷ ಚುನಾವಣಾ ಆಯೋಗದವರು ಜನವರಿ ತಿಂಗಳಲ್ಲಿ ಕ್ಯಾಲೆಂಡರ್ನ ಹಾಕಿ ಮನೆ ಮನೆಗೆ ಹೋಗಿ ಹೊಸದಾಗಿ ವಯಸ್ಸಾಗಿ ಅರ್ಹತೆ ಪಡ್ಕೊಂಡವರನ್ನು ಸೇರಿಸೋದು, ಮೃತರಾಗಿರ್ತಕ್ಕಂಥವ್ರ ಹೆಸರು ತೆಗೆಯೋದು, ಸರ್ಕಾರಿ ನೌಕರರು ಅಥವಾ ಬೇರೆ ಕಾರಣಕ್ಕೆ ಊರು ಬಿಟ್ಟು ಹೋಗಿದ್ದಾರೆ ತೆಗೆಯೋದು, ಇದು ಪರಿಷ್ಕರಣೆ ಮಾಡ್ತಾ ಇದೆ. ಅದರ ಹೆಸರೇ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್. ಈ ಸ್ಪೆಷಲ್ ರಿವಿಷನ್ ಯಾಕೆ ಬೇಕಾಯ್ತು? ಈಗ ನೀವು ಲಕ್ಷ್ಮೀಕಾಂತ್ ರಾಜ್ ಅರಸು ಪ್ರೂಫ್ ಕೊಡಬೇಕು. ನಿಮ್ದು ಈ ದೇಶ, ನಿಮ್ಮಪ್ಪ ಇಲ್ಲಿದ್ರು, ನಿಮ್ಮ ತಾತ ಇಲ್ಲಿದ್ರು, ನಿಮ್ಮ ಮನೆಯೆಲ್ಲ ಇಲ್ಲಿದೆ, ಹೆಂಗೋ ನನ್ನ ಹೆಸರು ತಪ್ಪೋಗಿದೆಯಪ್ಪ ಅಂತ ನೀವು ದಾಖಲೆಗಳೆಲ್ಲ ಕೊಡ್ಬೇಕು. ಈಗ ಅದನ್ನ ಅಮಿತ್ ಶಾ ನೋಡಿ ಒಪ್ಕೋಬೇಕು. ಎಸ್, ದಾಖಲೆಗಳೆಲ್ಲ ಕರೆಕ್ಟ್ ಆಗಿದೆ, ಯಾರು ಪರವಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು, ಇರ್ಲಿ ಅಂತ ಹೇಳಿ. ಚಾರ್ಲ್ಸ್ ಕ್ಯಾಂಪೆಲ್ ಕೇಳಿದ ಪ್ರಶ್ನೆಗೆ ಸಮಾಧಾನವನ್ನು ಕೊಟ್ಟ ಮಹಾತ್ಮ ಗಾಂಧಿ ಸಂವಿಧಾನವನ್ನು ರೂಪಿಸಿ ಸಮಾನತೆ ಇರಬೇಕು, ರಾಷ್ಟ್ರಪತಿಗೆ ಸಾಮಾನ್ಯ ಮನುಷ್ಯನಿಗೆ ಸಮಾನತೆ ಇರಬೇಕು, ಒಂದೇ ವೋಟ್ ಇರಬೇಕು ಅಂತ ಹೇಳಿ ಸಂವಿಧಾನವನ್ನು ಕೊಟ್ಟ ಅಂಬೇಡ್ಕರ್ 1929ನೇ ಇಸ್ವಿಯಲ್ಲಿ ರಷ್ಯಾ ದೇಶಕ್ಕೆ ಹೋಗಿ ಬಂದು ನಾನು ಪ್ರಜಾಪ್ರಭುತ್ವವಾದಿ, ನಾನು ಸಮಾಜವಾದಿ ಅಂತ ಹೇಳಿದ ನೆಹರು ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ರು. ನನಗೆ ಪಾರ್ಟಿಗಳ ಇಂಟ್ರೆಸ್ಟ್ ಇಲ್ಲ, ಆದ್ರೆ ಸತ್ಯನೇ ತಾನೆ. ಪಶ್ಚಿಮ ಬಂಗಾಳದಲ್ಲಿ ಮೊನ್ನೆ 94 ಲಕ್ಷ ಮತದಾರರನ್ನ ಪಟ್ಟಿಯಿಂದ ತೆಗೆದುಬಿಟ್ಟಿದ್ದಾರೆ. ಅವ್ರು ಬದುಕಿದಾರ, ಸತ್ತಿದಾರ? ಅವ್ರು ಈ ದೇಶದವ್ರು ಹೌದು ಅಲ್ವ? ಅವ್ರು ಈ ದೇಶದವ್ರು ಅಲ್ಲ ಅಂದ್ರೆ ದೇಶಕ್ಕೆ ಒಬ್ಬರು ಕೋಡಿಸ್ಬೇಕಲ್ಲ. ಚುನಾವಣೆಗೆ ಮಾತ್ರ ಸುಮಾರು 80 ಕ್ಷೇತ್ರಗಳಲ್ಲಿ ಯಾರನ್ನ ಪಟ್ಟಿಯಿಂದ ತೆಗೆದುಬಿಟ್ಟಿದ್ದಾರೆ ಅವರ ಸಂಖ್ಯೆ ಇದ್ದೇವೆ. ಈ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ. ನಾವು ನಮ್ಮ ಓಟುಗಳನ್ನ, ನಮ್ಮ ಆತ್ಮವನ್ನ, ನಮ್ಮ ಸ್ವಾಭಿಮಾನವನ್ನ, ನಮ್ಮ ಮರ್ಯಾದೆಯನ್ನ ಎಲ್ಲವನ್ನೂ ಕೂಡ ಬಜಾರ್ನಲ್ಲಿ ಹರಾಜಿ ಇಟ್ಟಿದ್ದೇವೆ. ಜಾತಿಗಳು, ಉಪಜಾತಿಗಳು ಈ ಸಂಬಂಧಗಳು ಬೆಳೆಸ್ತಾ ಇದ್ದಾರೆ. ಹೇಗೆ ಸಂಬಂಧ ಬೆಳೆಸೋದು? ನೀವು ಎ ಪಾರ್ಟಿ, ಆ ಪಾರ್ಟಿಯಲ್ಲಿ ಬಹಳ ದೊಡ್ಡ ಮುಖಂಡರು, ನಿಮ್ಮದೊಂದು ಜಾತಿ, ನೀವು ಈ ರಾಜ್ಯದಲ್ಲಿ 2ನೇ 3ನೇ ಶ್ರೀಮಂತರು, ನಿಮ್ಮ ಪಕ್ಕದಲ್ಲಿ ಇರೋರು ಬಿ ಪಾರ್ಟಿ, ಅವರು ಬಿ ಪಾರ್ಟಿಯಲ್ಲಿ ಬಹಳ ದೊಡ್ಡ ಮುಖಂಡರು, ಉಪಜಾತಿಗಳು ನಿಮ್ಮ ಬೇರೆ ಬೇರೆ. ಇವ್ರು ನಿಮ್ಗಿಂತ ಒಂದು 10 ಕೋಟಿ ಕಡಿಮೆ, ನಿಮ್ 1050 ಇದೆ, ಇವ್ರು 1045. ನಿಮ್ಮ ಮಗಳನ್ನ ಅವ್ರ ಮನೆಗೆ, ಮತ್ತೆ ಅವ್ರ ಮಗನಿಗೆ, ಇನ್ನೊಬ್ಬ ಮಗನಿಗೆ ಪಕ್ಕದ ಮನೆಯವರು, ಇವ್ರು ಇನ್ನೊಂದು ಪಾರ್ಟಿ. ಎಷ್ಟು ಅನ್ಯೋನ್ಯವಾಗಿದ್ದಾರೆ ಈ ಶ್ರೀಮಂತರು. ಉಪಜಾತಿಗಳನ್ನ ಬರೀತಾ ಇದ್ದಾರೆ, ತಮ್ಮಲ್ಲಿ ಸಂಬಂಧ ಬೆಳೆಸ್ಕೊಳ್ತಿದ್ದಾರೆ. ಆಮೇಲೆ ವಿಧಾನಸಭೆಗೆ ಬರ್ತಾರೆ, ಹೇ ಹೋಯ್, ನೀವು ಖುಷಿನೋ ಖುಷಿ, ಅಪ್ಪ ಫೈಟ್ ಮಾಡ್ತಾ ಇದ್ದಾರೆ. ಫೈಟ್ ಎಲ್ಲ ಅಲ್ಲಿ ಬರೋಷ್ಟೊತ್ತಿಗೆ ಕರ್ಗೋಗ್ಬಿಡುತ್ತಪ್ಪ. ಶಾಂತವೇರಿ ಗೋಪಾಲ್ ಗೌಡರು ನಿಜಲಿಂಗಪ್ಪನವರನ್ನ ಅಸೆಂಬ್ಲಿಯಲ್ಲಿ ಗಟ್ಟಿಯಾಗಿ ಮಾತಾಡ್ಬಿಡ್ತಾರೆ, ಬಹಳ ಕಠಿಣವಾಗಿ ಮಾತಾಡ್ತಾರೆ. ನಿಜಲಿಂಗಪ್ಪನವರು ಈ ದೇಶ ಕಂಡ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ. ತನ್ನ ಕಾಲೇಜಿನಲ್ಲಿ ಓದುವ ಹೆಣ್ಮಕ್ಳು ಬಂದು ಈ ಖಾಲಿ ಬಟ್ಟೆ ಬೇಡ ನಮ್ಗೆ, ನಮ್ ಕ್ಲಾಸ್ಮೇಟ್ಸ್ ಎಲ್ಲ ಮಿಲ್ ಬಟ್ಟೆ ಹಾಕಿ ಬರ್ತಾರೆ, ಕೊಡ್ಸಿ ಅಂದ್ರೆ ನಾನ್ ಶ್ರೀಮಂತ ನಮ್ಮ ಕೊಡ್ಸಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂತ ಮಹಾನ್ ಭಾವ. ಆದ್ರೆ ಮುಖ್ಯಮಂತ್ರಿ ಅವರು ತಾನು ವಿರೋಧ ಪಕ್ಷದಲ್ಲಿರ್ತಾರೆ. ಸಾರ್ವಜನಿಕ ಹಿತ,
ಗೋಪಾಲ್ ಗೌಡರು ಕಠಿಣವಾಗಿ ಮಾತಾಡ್ತಾರೆ. ಸಭೆ ಮಧ್ಯಾಹ್ನ ಊಟಕ್ಕೆ ಕೇಳುತ್ತೆ. ಜೊತೆಯಲ್ಲಿದ್ದವರು ಗೋಪಾಲ್ ಗೌಡರು ಹೇಳ್ತಾರೆ, ಯಾಕೋ ಇವತ್ತು ಸ್ವಲ್ಪ ದುಬಾರಿಯ ಮಾತಾಡ, ಹೌದಲ್ಲ ಅಂತ ಹೇಳಿ ಸೀದಾ ನಿಜಲಿಂಗಪ್ಪನ ಕೊಠಡಿಗೆ ಹೋಗ್ತಾರೆ. ಅರ್ಧ ಗಂಟೆ ಮೊದಲು ಬಹಳ ಕಠಿಣವಾಗಿ ಮಾತಾಡ್ತಾರೆ. ನಿಜಲಿಂಗಪ್ಪನವ್ರಿಗೆ ಮನೆಯಿಂದ ಊಟ ಬಂದಿರುತ್ತೆ, ಊಟ ಮುಂದೆ ಇಟ್ಕೊಂಡಿರ್ತಾರೆ, ತಲೆ ಮೇಲೆ ಕೈ ಹಿಂಗೆ ಇಟ್ಕೊಂಡು ಕೂತಿದ್ರು, ಊಟ ಮಾಡಿಲ್ಲ. ಸೀದಾ ಹೋಗಿ, ಯಾಕೆ ಸ್ವಾಮಿ ಹಾಗಿದ್ದೀರಿ, ಊಟ ಮಾಡ್ಲಿಲ್ಲ ಅಂದ್ರೆ, ಇಲ್ಲ ಗೌಡ್ರೆ ಏನೋ ಬೇಜಾರಿದ್ದೀನಿ, ನಾನಂತ ಕೆಟ್ಟವನ ಅಂತ ತಪ್ಪು ಮಾಡಿದೆ ಅಂತ ಕಣ್ಣೀರು ಹಾಕೊಂಡು, ಅಯ್ಯೋ ಸ್ವಲ್ಪ ಸಿಟ್ಟಲ್ಲಿದ್ದೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ಇಬ್ರು ಊಟ ಮಾಡ್ತಾರೆ. ಮತ್ತೆ ಮಧ್ಯಾಹ್ನ ಅಸೆಂಬ್ಲಿಗೆ ಸೇರಿದಾಗ ಗೋಪಾಲ್ ಗೌಡರ ಧ್ವನಿ ಸರ್ಕಾರ ಮಾಡುವ ತಪ್ಪುಗಳ ಬಗ್ಗೆ ಇನ್ನಷ್ಟು ಗಟ್ಟಿಯಾಗಿರುತ್ತೆ. ಅದು ಪ್ರಜಾಪ್ರಭುತ್ವ. ಈಗ ನೀನೆಷ್ಟು ಹೊಡೆದೆ ನನಗೆ ಗೊತ್ತಿಲ್ವಾ? ಓ, ನೀನ್ ಬಹಳ ದೊಡ್ಡ ಮನುಷ್ಯ, ನಿಂದೆಲ್ಲ ತೆಗಿಲ್ಲ. ಯಾರು ನಾವು ಇವ್ರು ತೆಗಿಯೋದನ್ನ ನೋಡೋದೇ ಕೆಲಸ ಆಗ್ಬಿಟ್ಟಿದೆ. ಪ್ರಜಾಪ್ರಭುತ್ವ ಇಡೀ ಪ್ರಪಂಚದಲ್ಲಿ ಬಹಳ ದೊಡ್ಡ ಪ್ರಜಾಸತ್ತಾತ್ಮಕ ದೇಶ ನಮ್ಮದೇ. ಬ್ರಿಟಿಷ್ ವಸಾಹತುಗಳಾಗಿದ್ದು ಸ್ವಾತಂತ್ರ್ಯ ಪಡ್ಕೊಂಡ ಸಿಂಗಪೂರ್, ನೇಪಾಳ, ಬರ್ಮಾ, ಶ್ರೀಲಂಕಾ, ಕೊರಿಯಾ ಯಾವುದಾದ್ರೂ ನೋಡಿ, ಪಾಕಿಸ್ತಾನ, ಬಾಂಗ್ಲಾದೇಶ, ಈಜಿಪ್ಟ್, ಎಲ್ಲೂ ಪ್ರಜಾಪ್ರಭುತ್ವ ನಿಲ್ಲಿಲ್ಲ. ಭಯಂಕರ ರಕ್ತಪಾತ ಆಗೋಯ್ತು. ಇಲ್ಲಿ ಇಂದಿರಾ ಗಾಂಧಿ ಅವರು ಸೋತರು ಕೂಡ ಕ್ವೈಟ್ ಆಗಿ ಪವರ್ ಟ್ರಾನ್ಸ್ಫರ್ ಆಗುತ್ತೆ. ಏನು ಗೊತ್ತಾಗಲ್ಲ. ಅಂತ ಭದ್ರ ಬುನಾದಿ ಮೇಲೆ ನಿಂತಿರ್ತಕ್ಕಂಥ ಪ್ರಜಾಪ್ರಭುತ್ವ ಇದು. ಈಗ ಮಹಾನ್ ಭಾವರುಗಳು ಈ ಪ್ರಜಾಪ್ರಭುತ್ವವನ್ನ ಸೇಲ್ಗಿಡಕ್ಕೆ ಹೊರಟಿದ್ದಾರೆ. ಅರಸೂರ್ ಅವರ ಸಮಾಜದ ಕನಸುಗಾರ ಎಂಬ ವಿಚಾರ ಸಂಕಿರಣದ ವಿಷಯ ಜನಮುಖಿ ಅರಸು ನನ್ನ ಪುಸ್ತಕ ಮೊದಲು ಬಂದಿಲ್ಲ, ಆಮೇಲೆ ಓದ್ಕೊಡ್ತೀನಿ. ಇಲ್ಲಿ ಬಂದಿರ್ತಕ್ಕಂಥವರಲ್ಲಿ ವಿಶೇಷವಾಗಿ ಚಿಕ್ಕ ವಯಸ್ಸು, ಒಂದು ವೇಳೆ ನನ್ನ ಮಾತು ನಿಮ್ಗೆ ಏನಾದ್ರೂ ಮನಸ್ಸಿಗೆ ಮುಟ್ಟಿದ್ರೆ, ಒಳಗೆ ಹೋಗಿದ್ರೆ, ನಾನೊಬ್ಬ ಪಾಠ ಮಾಡೋದಷ್ಟೇ. ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಬರ್ತಾರೆ, ಕೇಳಿದ್ದಾರೆ, ಆನ್ಸರ್ ಮಾಡ್ತಾರೆ ಅಂತ ನನಗೇನು ಗ್ಯಾರಂಟಿ ಅಂತ. ಒಂದು ಇಬ್ಬರು ಮೂವರು ತಿಳ್ಕೊಂಡಿದ್ರು ಕೂಡ ಇಷ್ಟು ಸಭೆಗೆ ನಾನು ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದಕ್ಕೆ ನನ್ನ ಪ್ರಯಾಣ ಸಾರ್ಥಕ ಆಗಿದೆ. ನನ್ನ ತಾಯಿ ಅನಕ್ಷರಸ್ತೆ, ನಾನು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದವನು. ಆದರೂ ಕೂಡ ದೊಡ್ಡ ಕುಟುಂಬ, ಒಟ್ಟಿಗಿದ್ವಿ. ನಮ್ಮ ತಾಯಿಗೆ ಅಕ್ಷರ ಜ್ಞಾನ ಇತ್ತು. ಸ್ವಲ್ಪ ಭೂಮಿ ಆದರೂ ಇದ್ವಿ. ಈ ಊರಲ್ಲಿ ಬರೋ ಮೇಷ್ಟ್ರುಗಳು, ಸರ್ಕಾರಿ ಪಾಪ ಅವರೆಲ್ಲ ನಮ್ಮಲ್ಲೇ ಊಟ ಮಾಡ್ತಾರೆ. ಹಂಗೆ ಅವರು ನಾವು ಸರಿ ಇದ್ರು ಸರಿ ಇಲ್ಲದಿದ್ರು ಮನೇಲಿ ಹೇಳಲಿಲ್ಲ, ಬಿಕಾಸ್ ಅವ್ರು ನಮ್ಮಲ್ಲಿ ಊಟ ಮಾಡ್ತಾರೆ. ನಾನು ಶಾಲೆಗೆ ಹೋಗ್ತಾ ಇರಲಿಲ್ಲ. ಈ ಸ್ಕೂಲ್ಗೆ ಅಂತ ಹೇಳಿ ಮನೆ ಬಿಟ್ಟ ತಕ್ಷಣ ಅಲ್ಲಿ ಇಲ್ಲಿ ಬೀದಿಗಳು ಸುತ್ತಾಡ್ಕೊಂಡು ಚೆನ್ನಾಗಿ ನಾನು ಸಾಯಂಕಾಲ ಒಬ್ಬರು ಮೇಷ್ಟ್ರು ಪಾಪ ನಬಿ ಸಾಹೇಬ್ರು, ಅವ್ರಿಗೆ ಪಾಪ ಏನನ್ನಿಸ್ತೋ ಗೊತ್ತಿಲ್ಲ. ಊಟ ಮಾಡುವಾಗ ನಮ್ಮ ತಾಯಿ ಹತ್ರ ಹೇಳ್ತಾರೆ, ಅಮ್ಮ ಈತ ಸ್ಕೂಲಿಗೆ ಬರ್ತಾ ಇಲ್ಲ. 2 ವರ್ಷ ಆಗಿ ನಮ್ಮ ಒಂದು ದಿವಸ ಖಾಲಿ ಇಲ್ಲ. ನಮ್ಮ ಅಮ್ಮನಿಗೆ ತಲೆಗೆ ಅಕ್ಷರ ಇಲ್ಲ ಅನ್ನೋ ಬಾಧೆ ಇತ್ತು. ಅಯ್ಯೋ ಇವನು ಹೀಗಾಗೋದ್ನಲ್ಲಪ್ಪ ಅಂತ ಹೇಳಿ ನಮ್ಮಲ್ಲಿ ಒಂದು ಸೇದ್ಭಾವಿ ಅಲ್ಲಿ ಎಳ್ಕೊಂಡೋಗಿ ನಾನು ನಿಲ್ಲಿಸಿ, ನಾನು ಬಾವಿ ಬಿದ್ದೋಗ್ತೀನಿ, ನೀನು ಸ್ಕೂಲ್ ಹೋದ್ರು. ನನಗೆ ನನ್ನ ತಾಯಿ ಅಂದ್ರೆ 37 ವರ್ಷ ಆಯ್ತು ನನ್ನ ತಾಯಿ ನನಗೆ ಬಿಟ್ಟು.
ನನ್ನ ಕೈಗೆ ಸಾಧ್ಯವೇ ಇಲ್ಲ ತಾಯಿ ನೆನೆಸ್ಕೊಂಡ್ರೆ ನನಗೆ ಏನಾಗುತ್ತೆ. ನಮ್ಮ ತಾಯಿ ನಾನು ಸಾಯ್ತೇನೆ ಅಂತ ಹೆದರಿಸಿ ನನಗೆ ಅಕ್ಷರ ಕಲಿಸ್ತಾರೆ. ಆದ್ರೆ ಎಲ್ಲ ಪ್ರೊಫೆಸರ್ಗಳು ಡಾಕ್ಟರೇಟ್ಗಳಿಗಿಂತ ಉತ್ತಮವಾದಂತಹ ಪಾಠ ನಮ್ಮ ತಾಯಿ ನಮ್ಮ ಮನೆ ಯೂನಿವರ್ಸಿಟಿ ನನಗೆ ಹೇಳ್ಕೊಟ್ಟಿದ್ದಾರೆ. ಏನಪ್ಪಾ ಅದು ಅಂದ್ರೆ, ಉಳ್ಳವರ ಮನೆ ಬಾಗಿಲಿಗೆ ನೀನು ಹೋದಾಗ ಮಗ, ಅನುಕೂಲಸ್ಥರ ಮನೆ ಬಾಗಿಲಿಗೆ ನೀವು ಹೊರಟ್ಬಿಟ್ಟಾಗ ಏನೋ ಒಂದು ಕೆಲಸಕ್ಕೆ ವಾಪಸ್ ಬರೋವಾಗ ಅವರು ಹೊಸದಲ್ಲಿ ನಿಂತ್ಕೋಬೇಕಂತ. ನಿಂತ್ಕೊಂಡು ನನ್ನ ಅಂಗಾಲ ಏನಿರುತ್ತೆ ಅದನ್ನ ಹೊಸಲಿಗೆ ಹಾಕಿ ರಾಚಬೇಕಂತ. ಉಳ್ಳವರ ಮನೆಯ ಧೂಳು ಕೂಡ ನಿನ್ನ ಕಾಲಿಗೆ ಅಂಟಿಕೊಳ್ಬಾರ್ದು, ಸ್ವಚ್ಛವಾಗಿ ಬದುಕಬೇಕು ಅಂತ ನನ್ನ ತಾಯಿ ನನಗೆ. ತಾಯಿಗೆ ನಮಸ್ಕಾರ. ಉಪಕುಲಪತಿಗಳಿಗೆ, ಚಂದ್ರಗುತ್ತಿಯವರಿಗೆ, ಕೃತಿಕಾರರಿಗೆ, ಉಳಿದ ಎಲ್ಲ ಸಿಬ್ಬಂದಿಗೆ ತಾಳ್ಮೆಯಿಂದ ಇಷ್ಟ ಇದೆಯೋ ಇಲ್ವೋ ಕಷ್ಟನೋ ಗೊತ್ತಿಲ್ಲ, ಏನು ನನಗೆ ಮುಜುಗರ ಉಂಟು ಮಾಡಿದ ನನ್ನ ಮಾತನ್ನು ಕೇಳ್ದ ನಮಗೆಲ್ಲರಿಗೂ ಕೂಡ ಶಿರಬಾಗಿ ನಗಿಸಿ